ಥರ್ಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಇಲ್ಲಿ ಏನು ಕೇಳ್ತಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳ್ತಿದ್ದಾನೆ. ಓಕೆ, ಇನ್ ಕೇಸ್ ಏನು, ಇಫ್ x-1 ಈಸ್ ಎ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, x-1. ಅದನ್ನು ನೀವು ಈಕ್ವಲ್ ಟು 0 ಅಂತ ತಗೊಳ್ರಿ. -1 ಆ ಕಡೆ ಹೋದ್ರೆ ಏನಾಗುತ್ತೆ, +1 ಆಗುತ್ತೆ. ಈಗ ನಿಮ್ಗೆ ಅದಕ್ಕಿಂತ ಮುಂಚೆ ಓಕೆ ನಿಮಗೆ ಬೇಸಿಕ್ ಏನು ಗೊತ್ತಿರ್ಬೇಕಂದ್ರೆ ಏನು, ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾನೆ. x-1 ಈಸ್ ಎ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾನೆ ಅಂದ್ರೆ, ಸೊ ಫ್ಯಾಕ್ಟರ್ ಅಂತ ಅವನೇ ಕೊಟ್ಟಿರೋದ್ರಿಂದ ಫ್ಯಾಕ್ಟರ್ ಅಂದ್ರೆ ಏನು, ರಿಮೈಂಡರ್ 0 ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ರಿಮೈಂಡರ್ 0 ಅಂತ ಅವನೇ ಕೊಟ್ಟಿದ್ದಾನೆ ಅಂದ್ರೆ ರಿಮೈಂಡರ್ ಯಾವಾಗ 0 ಆಗುತ್ತೆ, ಎಕ್ಸ್ ಇದ್ದಲ್ಲೆಲ್ಲ 1 ಹಾಕಿದ್ರೆ, ಇಲ್ಲಿ ಪಿ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ಪಿ ಆಫ್ ಎಕ್ಸ್ ಅಲ್ಲಿ ಅವ ನಿಮಗೆ ಆನ್ಸರ್ ಏನು ಬರುತ್ತೆ ಅಂತ ಕೊಟ್ಟಿದ್ದಾನೆ, 0. ಅಂದ್ರೆ ಎಕ್ಸ್ ಇದ್ದಲ್ಲಿ 1 ಅಂದ್ರೆ ಏನು, ಪಿ ಆಫ್ 1 ಬಂದ್ಬಿಟ್ಟು 0 ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಓಕೆ, ಸೊ ನಾವಿಲ್ಲಿ ಏನು ಬರಿಬೋದು, ಸಿನ್ಸ್ x-1 is a factor of p of x. ಸೊ ಏನು ಬರಿಬೋದು, p of 1 is equal to 0. p of 1 0 ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಈಗ ನಾವೇನು ಮಾಡೋಣ, ಎಕ್ಸ್ ಇದ್ದಲ್ಲೆಲ್ಲ 1 ಹಾಕೋಣ. ಪುಟ್ x equal to 1 in p of x. ಇಲ್ಲಿ ಎಕ್ಸ್ ಇದ್ದಲ್ಲೆಲ್ಲ 1 ಹಾಕ್ರಿ. k into 1 square minus √2 into 1 plus 1. ಈಗ ಪಿ ಆಫ್ 1 ಏನು, 0 ಅಂತ ಗೊತ್ತು, ಈಸ್ ಈಕ್ವಲ್ ಟು k into 1 square 1 minus √2 into 1 √2 plus 1. ಓಕೆ, ಈಗ ಉಲ್ಟಾ ಬರೆದ್ರೆ ಇಲ್ಲಿ ಏನೈತಿ, ನೀವು ಅದನ್ನು ಉಲ್ಟಾ ಬರೆದ್ರೆ 0 ಈಸ್ ಈಕ್ವಲ್ ಟು, ಇಲ್ಲಾಂದ್ರೆ ಫಸ್ಟ್ ಮಲ್ಟಿಪ್ಲೈ ಮಾಡೋಣ, k1 k minus √2 plus 1. ಈಗ ಇದನ್ನು ಉಲ್ಟಾ ಬರ್ತೀನಿ, k minus √2 plus 1 equal to 0. ಈ ಮೈನಸ್ ರೂಟ್ ಹಾಕೊಡೋದ್ರೆ ಪ್ಲಸ್ ರೂಟ್ ಆಯಿತು, +1 ಹಾಕೊಡೋದ್ರೆ -1 ಆಯಿತು. ಆನ್ಸರ್ ಬಂದ್ಬಿಟ್ಟು ಕೆ ವ್ಯಾಲ್ಯೂ ಏನು, √2 - 1.